ನಮಸ್ಕಾರ ಎಲ್ಲರಿಗೂ. ಹೀಲಿಂಗ್ ಕಾಸ್ಮಿಕ್ಸ್ ರೇ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನನ್ನ ಹೆಸರು ಡಾಕ್ಟರ್ ವರ್ಣಿಕಾ ಜಿಎನ್, ಆಯುರ್ವೇದಿಕ್ ಡಾಕ್ಟರ್, ರೇಖಿ ಮಾಸ್ಟರ್, ವೇದಿಕ್ ನ್ಯೂಮರಾಲಜಿ ಕನ್ಸಲ್ಟೆಂಟ್, ಕ್ರಿಸ್ಟಲ್ ಹೀಲರ್, ನ್ಯೂಮರೋ ವಾಸ್ತು ಕನ್ಸಲ್ಟೆಂಟ್, ಕಲರ್ ಥೆರಪಿಸ್ಟ್ ಅಂಡ್ ಟ್ಯಾರೆಟ್ ಕಾರ್ಡ್ ರೀಡರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ವರ್ಕ್ಶಾಪ್ ಬಂದ್ಬಿಟ್ಟು ವೇದಿಕ್ ನ್ಯೂಮರಾಲಜಿ ಬಗ್ಗೆ ಕಂಡಕ್ಟ್ ಮಾಡಿದ್ದೆ. ಸೊ ಇವತ್ತಿಂದು ಏನ್ ಟಾಪಿಕ್ ಅಂತ ಅಂದ್ರೆ ಲೋಶೋ ಗ್ರಿಡ್ ನ್ಯೂಮರಾಲಜಿದು ಕೋರ್ಸ್ನ ನಾನು ಕಂಡಕ್ಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಯಾವುದೆಲ್ಲ ಟಾಪಿಕ್ಸ್ ಕವರ್ ಆಗುತ್ತೆ ಅಂತ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಆಗಿರುತ್ತೆ. ಸೊ ಯಾವುದೆಲ್ಲ ಟಾಪಿಕ್ಸ್ ಅಂತ ಅಂದ್ರೆ ವಾಟ್ ಈಸ್ ನ್ಯೂಮರಾಲಜಿ ಅಂದ್ರೆ ಲೋಶೋ ಗ್ರಿಡ್ ಅಲ್ಲಿ ನಾವು ಚೈನೀಸ್ ನ್ಯೂಮರಾಲಜಿ ಪ್ರಕಾರ ಹಂಗಂದ್ರೆ ಏನು, ನ್ಯೂಮರಾಲಜಿ ಅಂದ್ರೆ ಏನು, ಅದ್ರದ್ದು ಹಿಸ್ಟ್ರಿ ಹೆಂಗ್ ಬಂತು ಅಂತ ಅನ್ನೋದ್ರ ಬಗ್ಗೆ ಇರುತ್ತೆ. ಪ್ಲಸ್ ನಾಲೆಜ್ ಅಬೌಟ್ ಲೋಶೋ ಗ್ರಿಡ್ ಅಂದ್ರೆ ನಾವು ಗ್ರಿಡ್ ನಾವು ಹಾಕ್ತಿವಿ, ವೇದಿಕ್ ಅಲ್ಲೂ ಕೂಡ ಗ್ರಿಡ್ ಹಾಕ್ತಿವಿ, ಇಲ್ಲೂ ಕೂಡ ಗ್ರಿಡ್ ಹಾಕ್ತಿವಿ. ಲೋಶೋ ಗ್ರಿಡ್ ಅಂದ್ರೆ ಏನು, ಹಾಗೂ ಅಪ್ಲಿಕೇಬಲ್ ಮಾಡಬಹುದು ಲೈಫ್ ಅಲ್ಲಿ, ಪ್ಲಸ್ ಅದರಿಂದ ಏನೇನೆಲ್ಲ ಉಪಯೋಗ ಆಗುತ್ತೆ ಅಂತ ಅನ್ನೋದು ಈ ಒಂದು ಕೋರ್ಸ್ ಅಲ್ಲಿ ಕವರ್ ಆಗುತ್ತೆ. ಪ್ಲಸ್ ವಾಟ್ ಈಸ್ ಏಂಜಲ್ ನಂಬರ್ ಅಂಡ್ ಇಂಪಾರ್ಟೆಂಟ್. ಏಂಜಲ್ ನಂಬರ್ಸ್ ಎಲ್ಲರಿಗೂ ಇರುತ್ತಾ? ಹೌದು, ಎಲ್ಲರಿಗೂ ಒಂದು ಏಂಜಲ್ ನಂಬರ್ ಅಂತ ಅನ್ನೋದು ಇರುತ್ತೆ. ಆ ನಂಬರ್ನ ನಾವು ಯಾವ ರೀತಿ ಆಕ್ಟಿವೇಟ್ ಮಾಡಬೇಕು, ನಮ್ಮ ಒಂದು ಏಂಜಲ್ ನಂಬರ್ ಯಾವುದು, ಅದಕ್ಕೆ ಏನೇನೆಲ್ಲ ಇಂಪಾರ್ಟೆನ್ಸ್ ಇರುತ್ತೆ ಅಂತ ಅನ್ನೋದ್ರ ಬಗ್ಗೆ ಟಾಪಿಕ್ ಕವರ್ ಆಗುತ್ತೆ. ಹೌ ಟು ಕ್ರಿಯೇಟ್ ಲಕ್ಷ್ಮಿ ಯಂತ್ರ ಅಂದ್ರೆ ಒಂದು ನಂಬರ್ಸ್ ನಾವು ಯೂಸ್ ಮಾಡಿಬಿಟ್ಟು ಲಕ್ಷ್ಮಿ ಯಂತ್ರನ ಹೇಗೆ ನಾವು ಕ್ರಿಯೇಟ್ ಮಾಡಿದ್ರೆ ನಮ್ಗೆ ಹಣಕಾಸಿನ ವಿಚಾರದಲ್ಲಿ, ಆರ್ಥಿಕ ವಿಚಾರದಲ್ಲಿ ಹೇಗೆ ನಾವು ಅಭಿವೃದ್ಧಿ ಹೊಂದಬಹುದು ಅಂತ ಅನ್ನೋದು ಕೂಡ ಈ ಒಂದು ಕೋರ್ಸ್ ಅಲ್ಲಿ ಆಡ್ ಆಗುತ್ತೆ. ಪ್ಲಸ್ 1 to 9 ಪ್ಲಾನೆಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿದ್ರು ನ್ಯೂಮರಾಲಜಿ ಅಂತ ಅಂದ್ರೆ ಪ್ಲಾನೆಟ್ಸ್, ನಂಬರ್ಸ್, ಅದ್ರದ್ದು ಏನೇನೆಲ್ಲ ಇಂಪಾರ್ಟೆನ್ಸ್ ಇರುತ್ತೆ ಲೈಫ್ ಅಲ್ಲಿ ಅಂತ ಅನ್ನೋದು. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು 8. ಸೊ ಸೀಕ್ವೆನ್ಸ್ ಇರುತ್ತೆ, 81 ಟೈಪ್ಸ್. ಬೇಸಿಕ್ ನಂಬರ್ ಅಂದ್ರೆ ಏನು, ಡೆಸ್ಟಿನಿ ನಂಬರ್ ಅಂದ್ರೆ ಏನು, ಅದಕ್ಕೆ ತಕ್ಕಾಗೆ ಹೇಗೆ ಲೈಫ್ ಅಲ್ಲಿ ಸೀಕ್ವೆನ್ಸ್ ಹೆಂಗಿರುತ್ತೆ ಅಂತ ಅನ್ನೋದು ಪ್ರಿಡಿಕ್ಷನ್ಸ್ ಇರುತ್ತೆ. ಎಫೆಕ್ಟ್ಸ್ ಆಫ್ ರಿಪೀಟೆಡ್ ನಂಬರ್ಸ್ ಇನ್ ಎ ಲೋಶೋ ಗ್ರಿಡ್ ಅಂಡ್ ಇಂಪಾರ್ಟೆನ್ಸ್. ರಿಪೀಟೆಡ್ ನಂಬರ್ಸ್ ಲೋಶೋ ಗ್ರಿಡ್ ಅಲ್ಲಿ 111 ಆಗಿರ್ಬೋದು, 22 ಆಗಿರ್ಬೋದು, ಹಂಗಂದ್ರೆ ಏನ್ ಮೀನಿಂಗು, ಅದ್ರದ್ದು ಇಂಪಾರ್ಟೆನ್ಸ್ ಏನು, ನಾವು ಹೇಗೆ ಅದನ್ನ ಕ್ಯಾರೆಕ್ಟರಿಸ್ಟಿಕ್ಸ್ ನ ಹೇಗೆ ಹೇಳ್ಬೋದು ರಿಪೀಟೆಡ್ ನಂಬರ್ಸ್ ಆಗಿ ಬಂದ್ರೆ ಅಂತ ಅನ್ನೋದು. ಬಿಸ್ನೆಸ್ ಪಾರ್ಟ್ನರ್ಶಿಪ್ ಕಂಪ್ಯಾಟಬಿಲಿಟಿ, ಬಿಸ್ನೆಸ್ ಅಲ್ಲಿ ಹೇಗೆ ನಾವು ಪಾರ್ಟ್ನರ್ಶಿಪ್ ಯಾವೆಲ್ಲ ಒಂದು ಪ್ರೊಫೆಷನ್ ಆಗಿ ಬರುತ್ತೆ, ಲಕ್ಕಿ ಪ್ರೊಫೆಷನ್ಸ್, ಯಾವ್ದೆಲ್ಲ ಪ್ರೊಫೆಷನ್ಸ್ ನಾವು ಚೂಸ್ ಮಾಡಿದ್ರೆ ನಮ್ಗೆ ಒಂದು ಹಣಕಾಸಿನ ವಿಚಾರದಲ್ಲಿ ಹೇಗೆ ಅಭಿವೃದ್ಧಿ ಹೊಂದಬಹುದು ಅಂತ ಅನ್ನೋದು ಈ ಒಂದು ಕೋರ್ಸ್ ಅಲ್ಲಿ ಆಡ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಹೌ ಟು ಕ್ಯಾಲ್ಕುಲೇಟ್ ಲಕ್ಕಿ ನಂಬರ್, ಅನ್ಲಕ್ಕಿ ನಂಬರ್, ಹೌ ಟು ಕ್ಯಾಲ್ಕುಲೇಟ್ ಲಕ್ಕಿ ಡೇಟ್ಸ್ ಅಂಡ್ ಕಲರ್ಸ್ ಅಂದ್ರೆ ಯಾವ್ದೆಲ್ಲ ಲಕ್ಕಿ ನಂಬರ್ಗಳು, ಯಾವ್ದನ್ನೆಲ್ಲ ಲೈಫ್ ಅಲ್ಲಿ ಅವಾಯ್ಡ್ ಮಾಡಬೇಕು, ಯಾವ್ದೆಲ್ಲ ಡೇಟ್ಸ್ ನ ಲಕ್ಕಿ ಆಗಿ ನಾವು ತಗೊಂಡು ಇಂಪಾರ್ಟೆಂಟ್ ಇವೆಂಟ್ಸ್ ಅಲ್ಲಿ ನಾವು ಯೂಸ್ ಮಾಡಬಹುದು. ಲಕ್ಕಿ ಡೇಸ್, ಕಲರ್ಸ್ ಆಸ್ ಪರ್ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಕಲರ್ ನ ಹೇಗೆ ಚೂಸ್ ಮಾಡುವುದು ಅಂತ ಅನ್ನೋದು ಇರುತ್ತೆ. ಕಾರ್ಮಿಕ್ ನಂಬರ್ಸ್ ಅಂಡ್ ರೆಮಿಡೀಸ್, ಇದು ಕ್ಲಾಸ್ ಅಲ್ಲಿ ಹೇಳ್ಕೊಡ್ಬೇಕಾಗುತ್ತೆ. ಕಾರ್ಮಿಕ್ ನಂಬರ್ಸ್ ಅಂದ್ರೆ ಏನು, ಯಾವ್ದೆಲ್ಲ ಕಾರ್ಮಿಕ್ ನಂಬರ್ಸ್ ಇದೆ, ಇದ್ರೆ ಬೆನಿಫಿಟ್ ಅಥವಾ ಬೆನಿಫಿಟ್ ಇಲ್ವೋ ಅದಕ್ಕೆ ತಕ್ಕಂಗೆ ರೆಮಿಡೀಸ್. ಫ್ಯೂಚರ್ ಟ್ರೆಂಡ್ಸ್, ಫ್ಯೂಚರ್ ಪ್ರಿಡಿಕ್ಷನ್ಸ್, ಪರ್ಸನಲ್ ಇಯರ್ ಕ್ಯಾಲ್ಕುಲೇಷನ್, ಪರ್ಸನಲ್ ಮಂತ್, ಪರ್ಸನಲ್ ಡೇಟ್ ಕ್ಯಾಲ್ಕುಲೇಷನ್ಸ್, ಇದೆಲ್ಲ ಪ್ರಿಡಿಕ್ಷನ್ಸ್ ಪಾರ್ಟ್ ಇರುತ್ತೆ. ಸೊ ಪರ್ಸನಲ್ ಇಯರ್ ಯಾವುದು ಅಂತ ಕ್ಯಾಲ್ಕುಲೇಷನ್ ಮಾಡೋದು, ಅಥವಾ ಮಂತ್ ಯಾವ ಮಂತ್ ಅಲ್ಲಿ ನಮ್ಗೆ ಒಳ್ಳೇದಿದೆ ಕೆಟ್ಟದಿದೆ ಅಂತ ತಿಳಿಯೋದು. ಪ್ಲಸ್ ಡೇಟ್ಸ್ ಕೂಡ, ಪರ್ಸನಲ್ ಡೇಟ್ ಕೂಡ ನಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಯಾವ್ದಾದ್ರು ಒಂದು ಇವೆಂಟ್ ಅಲ್ಲಿ, ಮೇಜರ್ ಲೈಫ್ ಇವೆಂಟ್ಸ್ ಅಲ್ಲಿ ಒಂದು ಸೆಲೆಬ್ರೇಷನ್ ಅಂತ ಏನ್ ಹೇಳ್ತೀವ, ಅದರಲ್ಲಿ ಪರ್ಸನಲ್ ಡೇಟ್ ಕೂಡ ಬೇಕಾಗುತ್ತೆ. ಅಂದ್ರೆ ಡೇಟ್ಸ್ ಯಾವ್ದು ಲಕ್ಕಿ ಇರುತ್ತೋ ಆ ಡೇಟ್ ಅಲ್ಲಿ ನಾವು ಇಟ್ಕೊಡೋದು ಕೂಡ ಹೇಗೆ, ಅದರದ್ದು ಕ್ಯಾಲ್ಕುಲೇಷನ್ಸ್ ಏನು ಅಂತೇಳಿ ಈ ಒಂದು ಕೋರ್ಸ್ ಅಲ್ಲಿ ಆಡ್ ಆಗುತ್ತೆ. ಮ್ಯಾರೇಜ್ ಕಂಪ್ಯಾಟಬಿಲಿಟಿ, ಒಂದ್ ಪರ್ಸನ್ ಮ್ಯಾರೇಜ್ ಅಲ್ಲಿ ಹೋಗ್ತಾ ಇದ್ದಾರೆ ಅಂತ, ಮ್ಯಾರೇಜ್ ಮಾಡ್ಕೊಂತಾ ಇದ್ದಾರೆ ಅಂತ ಅಂದ್ರೆ ಅದ್ರದ್ದು ನಾವು ಕಂಪ್ಯಾಟಬಿಲಿಟಿ ನೋಡ್ಬೇಕಾಗುತ್ತೆ. ಸೊ ಅದ್ರದ್ದು ಟಾಪಿಕ್ಸ್ ಕೂಡ ಇಲ್ಲಿ ಕವರ್ ಆಗುತ್ತೆ. ರೆಮಿಡೀಸ್ ಫಾರ್ ಮಿಸ್ಸಿಂಗ್ ನಂಬರ್ಸ್ ಇನ್ ಎ ಗ್ರಿಡ್, ಎಲ್ಲರೂ ಕೂಡ ಎಲ್ಲ ಒಂದು ಗ್ರಿಡ್ ಅಲ್ಲಿ ಎಲ್ಲ ನಂಬರ್ಸ್ ಇರೋದಿಲ್ಲ. ಸೊ ಕೆಲವೊಂದು ಮಿಸ್ಸಿಂಗ್ ಆಗುತ್ತೆ, ಸೊ ಕೆಲವೊಂದು ಮಿಸ್ ಆದ್ರೆ ಯಾಕೆ ಲೈಫ್ ಅಲ್ಲಿ ಏನೇ ಒಂದು ಪ್ರಯತ್ನ ಮಾಡಿದ್ರು ಕೂಡ ಅದು ಸಾಧನೆ ಆಗ್ತಾ ಇರಲ್ಲ. ಸೊ ಅದಕ್ಕೂ ಈ ಮಿಸ್ಸಿಂಗ್ ನಂಬರ್ಸ್ಗೂ ಏನಾದ್ರೂ ಹೋಲಿಕೆ ಇದೆನಾ ಅಂತ ನೋಡೋದು, ಪ್ಲಸ್ ಅದಕ್ಕೆ ರೆಮಿಡೀಸ್ ಮಾಡಿ ಅದಕ್ಕೆ ಸಪೋರ್ಟ್ ತಗೊಂಡು ನೆಕ್ಸ್ಟ್ ನಾವು ಲೈಫ್ ಅಲ್ಲಿ ಅದರಿಂದ ಬೆನಿಫಿಟ್ಸ್ ನ ತಗೊಳುವಂಥದ್ದು. ಬರ್ತ್ಡೇ ರೆಮಿಡೀಸ್, ಎಲ್ಲರಿಗೂ ಒಂದು ಬರ್ತ್ಡೇ ರೆಮಿಡೀಸ್ ನಾನು ಇಲ್ಲಿ ಕೊಡ್ತಾ ಇದ್ದೀನಿ, ಯಾವ್ದೆಲ್ಲ ರೆಮಿಡೀಸ್ ಮಾಡ್ಬೋದು ಅಂತ. ಜನರಲ್ ರೆಮಿಡೀಸ್ ಇರುತ್ತೆ, ಬ್ರೇಸ್ಲೆಟ್, ಪಿರಮಿಡ್ ಅಂಡ್ ಜಮ್ ಸ್ಟೋನ್ ರೆಮಿಡೀಸ್ ಇದರಲ್ಲಿ ಕವರ್ ಆಗುತ್ತೆ. ಪ್ಲಸ್ ಹೌ ಟು ಕ್ಯಾಲ್ಕುಲೇಟ್ ಲಕ್ಕಿ ಅಕೌಂಟ್ ನಂಬರ್ಸ್ ಅಂದ್ರೆ ಲಕ್ಕಿ ಅಕೌಂಟ್ ನಂಬರ್ಸ್ ಅಲ್ಲಿ ಇರುವಂತದ್ದು, ಸೊ ಅದರಲ್ಲಿ ಲಕ್ಕಿ ಯಾವುದು ಅಂತ ಹೇಳಿ ತಿಳಿಯುವುದು. ಪ್ಲಸ್ ಪಂಚ್ ಲೈನ್ ಅಬೌಟ್ ನಂಬರ್ಸ್, ಕೆಲವೊಂದು ನಂಬರ್ಸ್ ಇದೆ, ಅದು ಪಂಚ್ ಲೈನ್ ಅಂತ ನಾವು ಕ್ಲಾಸ್ ಅಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಯಾವೆಲ್ಲ ನಂಬರ್ಸ್ಗೆ ಏನೇನೆಲ್ಲ ಹೇಳ್ಬೋದು ಪ್ರಿಡಿಕ್ಷನ್. ಕೋರ್ಸ್ ನ ಬಂದ್ಬಿಟ್ಟು ಒಂದು ಕೋರ್ಸ್ ಚಾರ್ಜಸ್ ಅಥವಾ ಎನರ್ಜಿ ಎಕ್ಸ್ಚೇಂಜ್ ಇದೆ, ಯಾರೆಲ್ಲ ಈ ಒಂದು ಕೋರ್ಸ್ ನ ಹೊಸದಾಗಿ ಕಲಿಬೇಕು ಅಂತ ಅನ್ನೋರ್ಗೆ 7,777 ರೂಪಾಯಿ ಆಗಿರುತ್ತೆ.
ಓಲ್ಡ್ ಸ್ಟೂಡೆಂಟ್ಸ್ ಅಂದ್ರೆ ಈಗಾಗಲೇ ನನ್ನ ವೇದಿಕ್ ನ್ಯೂಮರಾಲಜಿ ಕ್ಲಾಸ್ ಅಲ್ಲಿ ಇರೋರಿಗೆ ನಾನು ಡಿಸ್ಕೌಂಟ್ ಆಗಿ ಕೊಡ್ತಾ ಇದ್ದೀನಿ. 5,555 ರೂಪಾಯಿ ಆಗಿ ಇರುತ್ತೆ. ಸೊ ಲಾಸ್ಟ್ ಟೈಮ್ ನಾನು ಹೇಳಿದೀನಿ ಇದು ಫೀಸ್ ಎಲ್ಲ ಇನ್ವೆಸ್ಟ್ಮೆಂಟ್ ಅಂತ. ಯಾಕೆ ಅಂದ್ರೆ ಒಂದು ಸತಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇದು ಲೈಫ್ ಲಾಂಗ್ ನಿಮ್ಗೆ ಆಡಬಲ್ ಆಗ್ತಾ ಹೋಗುತ್ತೆ. ನೀವು ಕೂಡ ಬೇರೆಯವರದನ್ನು ಪ್ರಿಡಿಕ್ಷನ್ಸ್ ಮಾಡಿ ಅದರಲ್ಲಿ ಅಮೌಂಟ್ ಕೂಡ ನೀವು ಹೇಳ್ತಾ ಇದ್ದೀನಿ. ಸೊ ಬೋನಸ್ ಆಗಿ ನ್ಯೂ ಸ್ಟೂಡೆಂಟ್ಸ್ ಗೆ ಜಿಬು ಕಾಯಿನ್ ವರ್ತ್ ಆಫ್ 500 ರೂಪೀಸ್ ಎಂದಿರುತ್ತೆ. ಪ್ಲಸ್ ಸಿಗ್ನೇಚರ್ ಅನಾಲಿಸಿಸ್, ಹೇಗೆ ನಿಮ್ಮ ಸಿಗ್ನೇಚರ್ ಇರಬೇಕು, ಯಾವ ರೀತಿ ಇದ್ರೆ ಮುಂದೆ ಬರೀತೀರಾ ಅಂದ್ರೆ ಲೈಫ್ ಅಲ್ಲಿ ಯಾವ ರೀತಿ ಮುಂದೆ ಬರೀತೀರಾ ಅಂತ ಅನ್ನೋದಿರುತ್ತೆ. ಸೊ ಫಾರ್ ಓಲ್ಡ್ ಸ್ಟೂಡೆಂಟ್ಸ್ ಗೆ ಸಿಗ್ನೇಚರ್ ಅನಾಲಿಸಿಸ್ ಅಷ್ಟೇ ಇರುತ್ತೆ, ಸೇಮ್ ಟಾಪಿಕ್ಸ್. ಬಟ್ ಇವ್ರಿಗೆ ಫಾರ್ ನ್ಯೂ ಸ್ಟೂಡೆಂಟ್ಸ್ಗೆ ಜಿಬು ಕಾಯಿನ್ ವರ್ತ್ ಆಫ್ 500 ರೂಪೀಸ್. ಸೊ ಓಲ್ಡ್ ಸ್ಟೂಡೆಂಟ್ಸ್ಗೆ ಆಲ್ರೆಡಿ ನಾನು ಸೆಂಡ್ ಮಾಡಿದ್ದೀನಿ ಜಿಬು ಕಾಯಿನ್, ಹಾಗಾಗಿ ಅವ್ರಿಗೆ ಈ ಒಂದು ಕೋರ್ಸ್ ಅಲ್ಲಿ ಜಿಬು ಕಾಯಿನ್ ಇರೋದಿಲ್ಲ. ಸ್ಟಾರ್ಟ್ ಆಗ್ತಾ ಇದೆ. ಟೈಮಿಂಗ್ಸ್ ಬಂದ್ಬಿಟ್ಟು 12 PM ಆನ್ವರ್ಡ್ಸ್. ಸೊ ಎಷ್ಟು ಡೇಸ್ ಅಲ್ಲಿ ನೀವು ಕಲಿಬಹುದು ಅಂತಂದ್ರೆ 15 to 20 ಡೇಸ್ ಅಲ್ಲಿ ಈ ಒಂದು ಕೋರ್ಸ್ ನ ನೀವು ಕಂಪ್ಲೀಟ್ ಮಾಡಬಹುದು. ಪ್ಲಸ್ ಈ ಒಂದು ಕಂಪ್ಲೀಟ್ ಮಾಡಾಗಿದ್ಮೇಲೆ ನಿಮ್ದನ್ನು ನೀವು ನೋಡಬಹುದು, ಎಲ್ಲಾರ್ದು ಏನು ಡೇಟ್ ಆಫ್ ಬರ್ತ್ ಇತ್ತು ಅಂತ ಅಂದ್ರೆ ಅವ್ರದ್ದು ಪ್ರಿಡಿಕ್ಷನ್ಸ್ ನೀವು ಕೂಡ ಮಾಡಬಹುದು. ಪ್ಲಸ್ ನೀವು ಕೂಡ ನ್ಯೂಮರಾಲಜಿಸ್ಟ್ ಅಂತ ಹೇಳ್ಬಿಟ್ಟು ಕನ್ಸಲ್ಟೇಷನ್ ಆಗಿ ತಗೋಬಹುದು. ಪ್ಲಸ್ ಸರ್ಟಿಫಿಕೇಟ್ ಕೂಡ ಅವೈಲೇಬಲ್ ಇರುತ್ತೆ, ರೆಕಾರ್ಡಿಂಗ್ ಅವೈಲೇಬಲ್ ಇರುತ್ತೆ ಎಲ್ಲಾ ಕ್ಲಾಸ್ ಇಂದು ಕೂಡ. ನೀವೇನಾದ್ರೂ ಆ ಒಂದು ಡೇಟ್ಗೆ ನೀವು ಮಾಡಕ್ಕೆ ಆಗ್ಲಿಲ್ಲ, ನನಗೆ ಅಟೆಂಡ್ ಮಾಡಕ್ಕೆ ಆಗ್ಲಿಲ್ಲ ಅಂತ ಅಂದ್ರೂ ಕೂಡ ಅವತ್ತಿಂದು ದಿನಕ್ಕೆ ನಾನು ಒಂದು 3 hour 4 hours ಆಗಿದ್ಮೇಲೆ ರೆಕಾರ್ಡಿಂಗ್ ನ ನಾನು ಅವೈಲಬಿಲಿಟಿ ಮಾಡ್ತೀನಿ. ಸೊ ರೆಕಾರ್ಡಿಂಗ್ ಕೂಡ ಅವೈಲೇಬಲ್ ಇರುತ್ತೆ. ಏನೇ ಡೌಟ್ಸ್ ಇತ್ತು ಅಂತ ಅಂದ್ರೆ ನೀವು ಅದನ್ನ ಕೇಳಿ ಕ್ಲಿಯರ್ ಮಾಡ್ಕೋಬಹುದು. ಸೊ PDF ಅವೈಲೇಬಲ್ ಇರುತ್ತೆ. ಕೆಲವೊಂದು ಟಾಪಿಕ್ಸ್ ಬಗ್ಗೆ PDF ನ ನಾನು ಕೊಡ್ಬೇಕಾಗುತ್ತೆ. ಸೊ ಬೇಸಿಕ್ ಅಲ್ಲಿ ಏನೇನಿರುತ್ತೋ ಅದನ್ನ ಟಾಪಿಕ್ಸ್ ನಾನು PDF ಆಗಿ ಕವರ್ ಮಾಡ್ತೀನಿ. ಪ್ಲಸ್ ಅಕಸ್ಮಾತ್ ಏನಾದ್ರು ಬೇರೆ ಟಾಪಿಕ್ಸ್ ನ ಹಾಗೆ ಹೇಳ್ತಾ ಇದ್ರೆ ನೀವು ಅಲ್ಲಿ ನೋಟ್ಸ್ ಆಗಿ ಬರ್ಕೋಬೇಕಾಗತ್ತೆ. ಅದರ್ವೈಸ್ ನಾನು PDF ನ ಕವರ್ ಮಾಡ್ತೀನಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ಒಂದು ಫೋನ್ ನಂಬರ್ ನ ಆಡ್ ಮಾಡಿರ್ತೀನಿ. ಸೊ ಆ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೋರ್ಸ್ ನ ಪರ್ಚೇಸ್ ಮಾಡಬಹುದು. ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಚೈತನ್ಯ ಅಂತ. ವೇದಿಕ್ ನ್ಯೂಮರಾಲಜಿ ನಾನು ವರ್ಣಿಕಾ ಮೇಡಮ್ ಹತ್ರ ಕಲಿತಿದ್ದೇನೆ. ವರ್ಣಿಕಾ ಮೇಡಮ್ ಸ್ಟೂಡೆಂಟ್ ನಾನು. ನಿಮಗೆ ಯಾರಿಗಾದರೂ ವೇದಿಕ್ ನ್ಯೂಮರಾಲಜಿ ಕಲಿಬೇಕು, ಇಲ್ಲ ಅಂದರೆ ಕನ್ಸಲ್ಟೇಷನ್ ತೊಗೊಬೇಕು ಅಂತಂದರೆ ವರ್ಣಿಕಾ ಮೇಡಮ್ನ ಕನ್ಸಲ್ಟ್ ಮಾಡಿ. ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಯಾವುದೇ ಡೌಟ್ ಬಂದರೂ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿ ಅರ್ಥ ಆಗೋ ತನಕ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಆಲ್ ದ ಬೆಸ್ಟ್.